ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪರಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿದುಷೇಖರಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಪ್ರಾರಂಭವಾದ ಗಣೇಶ ಅಥರ್ವ ಶೀರ್ಷದ ಈ ಸತ್ಸಂಗದಲ್ಲಿ ನಿನ್ನೆಯವರೆಗೆ ನಾವು ಆ ಗಣಪತಿಯ ಸ್ವರೂಪ ಪರಬ್ರಹ್ಮ ಪ್ರತಿಪಾದಕವಾದ ಮಹಾಗಣಪತಿಯ ಒಂದು ಪರಮಾರ್ಥ ತತ್ವವನ್ನು ನೋಡ್ತಾ ಬಂದಿದ್ವಿ. ನಿನ್ನೆ ದಿವಸ ನಾವು ಸೃಷ್ಟಿಕರ್ತನಾಗಿರ್ತಕ್ಕಂಥ ಸೃಷ್ಟಿಸ್ಥಿತಿ ಲಯಕಾರಕನಾಗಿ ಮಹಾಗಣಪತಿಯನ್ನು ನಾವು ನೋಡಿದ್ವಿ. ಸರ್ವಂ ಜಗದಿದಂ ತ್ವತ್ತೋ ಜಾಯತೆ, ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಿದಂ ತ್ವೈಲಯಮೇಷ್ಯತಿ, ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ. ಅಂದರೆ ಸಮಸ್ತ ಜಗತ್ತು ನಿನ್ನಿಂದ ಉದ್ಭವವಾಗಿದೆ ಮತ್ತು ಸಮಸ್ತ ಜಗತ್ತು ನಿನ್ನಿಂದಾಗಿ ಪೋಷಿಸಲ್ಪಟ್ಟಿದೆ ಮತ್ತು ಸಮಸ್ತ ಜಗತ್ತು ನಿನ್ನೊಳಗೆ ಲಯವಾಗುತ್ತದೆ ಮತ್ತು ಸಮಸ್ತ ಜಗತ್ತು ನಿನ್ನನ್ನು ಹೊರತುಪಡಿಸಿದಂಥ ಒಂದು ಬೇರೆ ಜಗತ್ತು ಅಂತಕ್ಕಂಥದ್ದೇ ಇಲ್ಲ ಅಂತಕ್ಕಂಥ ಜೊತೆಗೆ ಆ ಮಹಾಗಣಪತಿ ಪಂಚಭೂತಾತ್ಮಕವಾಗಿರ್ತಕ್ಕಂಥ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ, ಅದರಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇತ್ಯಾದಿ ನೀನು ಆಗಿದ್ದೀಯೇ. ಮತ್ತು ತ್ವಂ ಚತ್ವಾರಿ ವಾಕ್ಪದಾನಿ ಎಂಬಲ್ಲಿ ಪರಾಪಶ್ಯಂತಿ, ಮಧ್ಯಮ, ವೈಖರಿ, ವಾಕ್ ಸ್ವರೂಪದ ಬಗ್ಗೆ ಆ 4 ವಿಶೇಷವಾಗಿರ್ತಕ್ಕಂಥ ವಾಕ್ಪದಗಳು ಸ್ವರೂಪ ಆ ನಾದಬ್ರಹ್ಮಮಯನಾಗಿರ್ತಕ್ಕಂಥ ಮಹಾಗಣಪತಿ ಆಗಿದ್ದಾನೆ ಅಂತ ನೋಡಿದ್ವಿ. ಜೊತೆಗೆ ಆ ಗಣಪತಿ ಹೇಗೆ ಗುಣತ್ರಯಗಳಿಗೆ ಅತೀತನಾಗಿದ್ದಾನೆ, ಸತ್ವರಜ ತಮೋ ಗುಣಗಳನ್ನು ಮೀರಿದ್ದಾನೆ, ದೇಹತ್ರಯಗಳಿಗೆ ಅತೀತವಾಗಿದ್ದಾನೆ. ತ್ವಂ ದೇಹತ್ರಯಾತೀತ ತ್ವಂ ಕಾಲತ್ರಯಾತೀತದಲ್ಲಿ ತ್ರಿಕಾಲದಿಂದ ಬಾಧಿತನಾಗಿಲ್ಲ, ಕಾಲಕ್ಕೆ ಅತೀತವಾಗಿ ಇದ್ದಾನೆ ಎಂಬುದಾಗಿ ಅಲ್ಲಿವರೆಗೆ ನಾವು ವಿಚಾರ ಮಾಡಿದ್ವಿ. ಅಲ್ಲಿಂದ ಮುಂದುವರೆದು ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ, ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಇಲ್ಲಿ ಆ ಮೂಲಾಧಾರ ನಮ್ಮ ಶರೀರದಲ್ಲಿರ್ತಕ್ಕಂಥ ಷಟ್ಚಕ್ರಗಳು, ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಮಹಾಗಣಪತಿ. ಆದ್ದರಿಂದ ಮಹಾಗಣಪತಿ ಎಲ್ಲಿ ಸ್ಥಿತನಾಗಿದ್ದಾನೆ ಅಂತಂದರೆ ಮೂಲಾಧಾರ ಚಕ್ರದಲ್ಲಿ ಸ್ಥಿತನಾಗಿದ್ದಾನೆ ಅಂತ. ಇದಕ್ಕೆ ಮುತ್ತುಸ್ವಾಮಿ ದೀಕ್ಷಿತರು ಅವರ ಒಂದು ಹಂಸಧ್ವನಿ ರಾಗದಲ್ಲಿ ಸಂಯೋಜನೆ ಆಗಿರ್ತಕ್ಕಂಥ ವಾತಾಪಿ ಗಣಪತಿಂ ಭಜೆ ತಾವೆಲ್ಲ ಕೇಳಿರ್ಬೋದು. ಅದರಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತಂ ಪರಾರಿ ಚತ್ವಾರಿ ವಾಗಾತ್ಮಜಂ ಅಂತ ಬರುತ್ತೆ. ಇಡೀ ಒಂದು ಕೀರ್ತನೆಯಲ್ಲಿ ಸಾಂಖ್ಯ ಮತ್ತು ತಾರಕ ಯೋಗ ರಹಸ್ಯವನ್ನು ನಿಕ್ಷೇಪ ಮಾಡಿ ಬರೆದಿದ್ದಾರೆ ಮುತ್ತುಸ್ವಾಮಿ ದೀಕ್ಷಿತರು. ಅದರಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತಂ ಅಂತ ಹೇಳ್ತಾರೆ. ಮೂಲಾಧಾರ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದೀಯಾ ಅನ್ನೋ ಮಾತನ್ನು ಅಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಮೂಲಾಧಾರೈ ಸ್ಥಿತೋಸಿ ನಿತ್ಯಂ, ತ್ವಂ ಮೂಲಾಧಾರ, ತ್ವಂ ಅಂದರೆ ನೀನು ಮೂಲ ಆಧಾರ. ಮೂಲ ಅಂದರೆ ಒಂದು ರೂಟ್ ಅಂತ, ಬೇಸಿಕ್, ಆ ಮೂಲ ಆಧಾರ ಅಂತ ಅರ್ಥ. ಇನ್ನೊಂದು ಮೂಲಾಧಾರ ಚಕ್ರ, ಶರೀರದಲ್ಲಿರ್ತಕ್ಕಂಥ ಮೂಲಾಧಾರ ಚಕ್ರ. ಸ್ಥಿತಃ ಅಂದರೆ ಅಲ್ಲಿ ಸ್ಥಿತನಾಗಿದ್ದೀಯಾ, ಅಸಿ. ಮತ್ತು ನಿತ್ಯ, ಯಾವಾಗಲೂ ನೀನು ಮೂಲಾಧಾರದಲ್ಲಿ ಸ್ಥಿತನಾಗಿದ್ದೀಯಾ ಅಂತ. ಅಂದರೆ ಇಲ್ಲಿ ಮಹಾಗಣಪತಿ ಅಂತಂದರೆ ಆ ಪರಾಶಕ್ತಿ ಸ್ವರೂಪವಾದ ಪ್ರಾಣಶಕ್ತಿ ಪರ ಕುಂಡಲಿನಿ
ಕುಂಡಸ್ಥವಾಗಿ ಮೂಲಾಧಾರದಲ್ಲಿ ಸ್ಥಿತವಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ, ಪ್ರತಿಯೊಂದು ಜೀವಿಗಳಲ್ಲೂ ಮೂಲಾಧಾರದಲ್ಲಿ ಪ್ರಾಣಶಕ್ತಿ ಪರಾದೇವತೆ ಅಥವಾ ಪ್ರಾಣಶಕ್ತಿ ಕುಂಡಸ್ಥವಾಗಿ ಸುಪ್ತವಾಗಿ ಅಧೋಮುಖವಾಗಿ ಪ್ರವಹಿಸ್ತಾ ಮೂಲಾಧಾರದಲ್ಲಿ ಸ್ಥಿತವಾಗಿ ಇರುತ್ತೆ. ಯಾವ ರೀತಿ ಸರ್ಪೋ ಅತಿನಿದ್ರಿತ ಅಂತ ಹೇಳ್ತಾರೆ. ಸರ್ಪ ಒಂದು 3.5 ಸುತ್ತು ಮಂಡಲವನ್ನು ಹಾಕಿಕೊಂಡು ಸುಪ್ತವಾಗಿ ಮಲಗಿರುತ್ತೆ. ಬಹುಶಃ ಒಂದು 24 ಗಂಟೆಗಳಲ್ಲಿ ಒಂದು 22 ಗಂಟೆ ಸರ್ಪ ನಿದ್ದೆ ಮಾಡುತ್ತೆ. ಅದಕ್ಕೆ ಸರ್ಪೋ ಅತಿನಿದ್ರಿತ ಅಂತ. ಒಂದು ಬಿಲ್ಲದೊಳಗಡೆ ಹಾವು ಹೋದರೆ ಕನಿಷ್ಠ 90 ನಿಮಿಷ ಆಚೆ ಬರಲ್ಲ. ಅದಕ್ಕೆ ಹೊರಗಡೆಯಿಂದ ಏನು ಡಿಸ್ಟರ್ಬೆನ್ಸ್ ಆಗದೆ ಇದ್ದರೆ. ಯಾಕೆಂತಂದರೆ ಆ 99 ನಿಮಿಷದ ಒಂದೊಂದು ಸೈಕಲ್ಲು ನಿದ್ದೆ ಮಾಡಿಬಿಡುತ್ತೆ. ಅದು ಯಾವಾಗಲೂ ಪಾಪ ಅದಕ್ಕೆ ಎಚ್ಚರ ಆದಾಗ ಯಾರೋ ಅದ್ರ ಮೇಲೆ ದಾಳಿ ಮಾಡಿದರೆ ಹೆದರ್ಕೊಂಡು ಅದು ಡಿಫೆನ್ಸಿಗೋಸ್ಕರ ಕಚ್ಚೋದು. ಅಂದರೆ ಸಾಮಾನ್ಯವಾಗಿ ಸರ್ಪ ಯಾರಿಗೂ ತೊಂದರೆ ಕೊಡಲ್ಲ. ಆದರೆ ಆ ಸರ್ಪದ ಸವಾಸಕ್ಕೆ ಯಾರು ಹೋದರೆ ಅವ್ರು ಸುಮ್ಮನೆ ಬಿಡಲ್ಲ. ಆ ಒಂದು ಸರ್ಪದೋಪಾದಿಯಲ್ಲಿ ಆ ಮೂಲಾಧಾರದಲ್ಲಿ ಪ್ರಾಣಶಕ್ತಿ ಪರ ಕುಂಡಲಿನಿ, ಮಹಾಪ್ರಾಣ ಕುಂಡಲಿನಿ ಕುಂಡಸ್ಥವಾಗಿ ಸುಪ್ತವಾಗಿ, ಅಂದರೆ ಹೈಬರ್ನೇಷನಲ್ಲಿ ಆ ಶಕ್ತಿ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಅದಿರುತ್ತೆ. ಆದರೆ ಆ ಮೂಲಾಧಾರದಲ್ಲಿ ಸ್ಥಿತವಾಗಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಪ್ರವಹಿಸಿ ಊರ್ಧ್ವಮುಖವಾಗಿ ಅದನ್ನು ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತು ಆಜ್ಞಾಚಕ್ರಕ್ಕೆ ಕೊಂಡೊಯ್ತಕ್ಕಂಥ ಒಂದು ಯೋಗ ಸ್ಥಿತಿ ಯೋಗಿಗಳು ನಿತ್ಯ ಮಾಡ್ತಾರೆ ಆ ಕೆಲಸವನ್ನು. ಅದನ್ನೇ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ಅಂತ ಮುಂದೆ ಬರುತ್ತೆ. ಅಲ್ಲಿ ಆ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಕುಂಡಲಿನಿ ಸ್ವರೂಪನಾಗಿ ನೀನು ಇದೆಯಾ ಅಂತ. ಪ್ರಾಣಶಕ್ತಿ ಪರ ಕುಂಡಲಿನಿ ಬೇರೆ ಅಲ್ಲ, ಪರಬ್ರಹ್ಮ ವಸ್ತು ಬೇರೆ ಅಲ್ಲ, ಆತ್ಮತತ್ವ ಬೇರೆ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ತ್ವಂ ಮೂಲಾಧಾರೆ ಸ್ಥಿತೋಸಿ ನಿತ್ಯಂ. ಹಾಗಾದರೆ ನೀನು ಯಾವ ಥರ ಇದೆಯಾ? ಆ ಮೊದಲನೇ ಸಾಲಲ್ಲಿ ತ್ವಂ ಗುಣತ್ರಯಾತೀತ, ತ್ವಂ ದೇಹತ್ರಯಾತೀತ, ತ್ವಂ ಕಾಲತ್ರಯಾತೀತ, ತ್ವಂ ಅವಸ್ಥಾತ್ರಯಾತೀತ ಅಂತ ಯಾವ್ಯಾವ ಸ್ವರೂಪದಲ್ಲಿ ನೀನು ಇಲ್ಲ ಅನ್ನೋದನ್ನು ಹೇಳಾಯಿತು. ಅದು ಹೇಳಿದ ಮೇಲೆ ಯಾವ ಸ್ವರೂಪದಲ್ಲಿ ಭಗವಂತ ಇದ್ದಾನೆ, ಆ ಪರಬ್ರಹ್ಮ ವಸ್ತು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಹೇಳಬೇಕಾಗತ್ತೆ. ಹಾಗಾಗಿ ಅದನ್ನು ನಾವೇನಾದರೂ ಹುಡುಕಬೇಕು ಅಂದರೆ ಮೂಲಾಧಾರ ಚಕ್ರದಲ್ಲಿ ಹುಡುಕಬೇಕು. ಗಣಪತಿಯ ಒಂದು ಅನುಗ್ರಹ ನಮಗಾಗಬೇಕು ಅಂತಂದರೆ ಯೋಗ ಮಾರ್ಗದಲ್ಲಿ ನೀವು ಹೋಗಿ ಅನುಸಂಧಾನ ಮಾಡಬೇಕು ಅಂದರೆ ಯೋಗ ಮಾರ್ಗದಲ್ಲಿ ನೀವು ಮೂಲಾಧಾರ ಚಕ್ರ ಭೇದನೆ ಮಾಡಬೇಕು. ಗುರುಮುಖೇನ ಉಪದೇಶ ಪಡೆದು ಮೂಲಾಧಾರ ಚಕ್ರ ಭೇದನೆ ಮಾಡಿದರೆ ಮೂಲಾಧಾರ ಚಕ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗಣಪತಿ ನಮಗೆ ಒಲಿತಾನೆ ಅಂತಕ್ಕಂಥ ಅರ್ಥನೂ ಇದರಲ್ಲಿ ಬರುತ್ತೆ. ಮತ್ತು ಇದು ಬಿಟ್ಟು ಯಾವ ಥರ ಇದ್ದಾನೆ ಭಗವಂತ ಅಂದರೆ ತ್ವಂ ಶಕ್ತಿತ್ರಯಾತ್ಮಕ, ಶಕ್ತಿತ್ರಯಾತ್ಮಕನಾಗಿ ಇದ್ದಾನೆ. ಯಾವುದು ಶಕ್ತಿತ್ರಯಗಳು? ಪ್ರತಿಯೊಂದು ಈ ಪ್ರಪಂಚದಲ್ಲಿ ಶಕ್ತಿ 3 ಪ್ರಕಾರವಾಗಿ ಇದೆ. ಶಕ್ತಿತ್ರಯಾತ್ಮಕ, ತ್ರಯ ಅಂದರೆ 3 ವಿಧವಾದ ತ್ರಿವಿಧವಾದ ಶಕ್ತಿ ಇದೆ. ಯಾವುದು ತ್ರಿವಿಧವಾದ ಶಕ್ತಿ ಅಂತಂದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಈ ಪ್ರಪಂಚ ಸೃಷ್ಟಿಯಾಗಿದ್ದೇ ಆ ಪರಬ್ರಹ್ಮ ವಸ್ತುವಿನಲ್ಲಿ ಇಚ್ಛೆ ಉಂಟಾಯಿತು. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಇಚ್ಛೆ ಉಂಟಾಯಿತು. ಇಚ್ಛೆ ಇಲ್ಲದೆ ಇದ್ದರೆ ನಾವೇನು ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಕಾರಣ ನಡಿಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಆ ಕಾರ್ಯ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರಬೇಕು. ಉದಾಹರಣೆಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಆ ಭಗವಂತನ ನಾನು ಕಾಣಬೇಕು ಅನ್ನುವಂಥ ಇಚ್ಛಾಶಕ್ತಿ ಮೊದಲು ಇರಬೇಕು. ಸರ್ವೇ ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಇಚ್ಛಾಶಕ್ತಿ ಇರುತ್ತೆ. ಯಾರಿಗಿರಲ್ಲ? ಎಲ್ಲರಿಗೂ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ, ಮಹದಾಸೆನೇ ಇರುತ್ತೆ. ತಮ್ಮ ಕೈಲಿ ಮಾಡೋಕ್ಕಾಗದೇ ಇರೋವಂಥ ಆಸೆನೇ ಮಾಡಬೇಕು ಅಂತ ಇರುತ್ತೆ. ಅಷ್ಟಿದ್ದುಬಿಟ್ರೆ ಕಾರ್ಯ ಸಾಧನೆ ಆಗುತ್ತಾ? ಯಾರು ಅವರು ಇಚ್ಛೆ ಏನು ಬರುತ್ತೆ ಅದರಂತೆ ನಡ್ಕೋತಾರ? ಅದರಂತೆ ಆಗುತ್ತಾ ಅಂದರೆ ಆಗಲ್ಲ. ಆ ಇಚ್ಛಾಶಕ್ತಿ ಒಂದೇ ಇದ್ದರೆ ಸಾಲದು. ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ನಾವು ಸಾಕಾರಗೊಳಿಸಬೇಕು, ಆ ಇಚ್ಛೆಯನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು, ಯಾವ ರೀತಿ ಅದನ್ನು ನಾವು ಪೂರೈಸಬೇಕು ಅಂತ ಯೋಚನೆ ಮಾಡಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಿಯೆಯನ್ನು ನಾವು ಮಾಡಬೇಕಾಗತ್ತೆ. ಅದನ್ನು ಕ್ರಿಯಾಶಕ್ತಿ ಅಂತ ಕರೀತಾರೆ. ಅಂದರೆ ಆ
ಒಂದು ಇಚ್ಛೆ, ಏನೋ ಒಂದು ಇಚ್ಛೆ ಉಂಟಾಗುತ್ತೆ. ಈಗ ಭಗವಂತನಿಗೆ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಉಂಟಾಯಿತು. ಬರೀ ಮನಸ್ಸಲ್ಲಿ ಇಚ್ಛೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ಪ್ರಪಂಚ ಸೃಷ್ಟಿ ಆಗ್ತಿತ್ತಾ? ಆಗಲಿಲ್ಲ. ಅವನು ಕಾರ್ಯಪ್ರವೃತ್ತನಾಗಿ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡ್ದ. ಆ ಪ್ರಾರಂಭ ಮಾಡಿದಾಗ ಸೃಷ್ಟಿಯಾಯಿತು. ಪಂಚಭೂತಗಳು ಸೃಷ್ಟಿಯಾಯಿತು, ಪ್ರಕೃತಿ ಆಯಿತು, ಪುರುಷ ಆಯಿತು, ಈ ಥರ ಎಲ್ಲ ಸೃಷ್ಟಿಯಾಯಿತು. ಜಲಚರ ಜೀವಿಗಳಾಯಿತು, ಪ್ರಾಣಿವರ್ಗ ಆಯಿತು, ಪಕ್ಷಿ ವರ್ಗ ಆಯಿತು, ಆಮೇಲೆ ಮನುಷ್ಯ ಆಯಿತು. ಈ ಥರ ಪ್ರತಿಯೊಂದನ್ನು ಅವನು ಅದಕ್ಕೆ ಕಾರ್ಯಪ್ರವೃತ್ತನಾಗಿ ಕಾರ್ಯ ಮಾಡಿದಾಗ ಆಯಿತು. ಈಗ ನಾವು ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಅಥವಾ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಇಚ್ಛಾಶಕ್ತಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಫೇಲ್ ಆಗೋ ಮಕ್ಕಳಿಗೂ ಇರುತ್ತೆ. ಆದರೆ ಒಬ್ಬನೇ ಒಬ್ಬ ಬರೋಕ್ಕಾಗೋದು ಫಸ್ಟ್ ಪ್ಲೇಸ್. ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ. ನಾನು ಬರೀ ಫಸ್ಟ್ ಪ್ಲೇಸ್ ಬರಬೇಕು ಅಂತ ಹೇಳಿ ಮನೇಲಿ ಹೋಗಿ ಮಲಗಿದ್ರೆ ನಿದ್ದೆ ಮಾಡಿದ್ರೆ ಆಗುತ್ತಾ? ಅದಕ್ಕೆ ಓದಬೇಕು, ಕಷ್ಟಪಡಬೇಕು. ಅಂದರೆ ಕಾರ್ಯಪ್ರವೃತ್ತಿ ಆಗಬೇಕು. ಆ ಕಾರ್ಯಪ್ರವೃತ್ತಿ ಆಗೋದು ಕ್ರಿಯೆಗೆ ಅದನ್ನು ಕ್ರಿಯಾಶಕ್ತಿ ಅಂತಾರೆ. ಮೊದಲು ಇಚ್ಛಾಶಕ್ತಿ ಆಗುತ್ತೆ. ಇಚ್ಛಾಶಕ್ತಿ ಉಂಟಾದ ಮೇಲೆ ನಮಗೆ ಆ ಕ್ರಿಯಾಶಕ್ತಿ ಯಾವ ರೀತಿ ಅದನ್ನು ಕ್ರಿಯೆ ಮಾಡಬೇಕು ಅಂತ ಆ ಕ್ರಿಯೆಯಲ್ಲಿ ತೊಡಕೊಂಡಾಗ ನಮ್ಮ ಇಚ್ಛಾಶಕ್ತಿಯಲ್ಲಿ ನಮಗೇನು ಅನಿಸಿರುತ್ತೆ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಆದರೆ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಆಗಬೇಕು ಅಂದರೆ ಆ ಕ್ರಿಯೆನ ಯಾವ ರೀತಿ ಮಾಡಬೇಕು? ಪುಸ್ತಕ ಎಲ್ಲರಿಗೂ ಕೊಟ್ಟಿರ್ತಾರೆ. ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪುಸ್ತಕ ಕೊಟ್ಟಿರ್ತಾರೆ. ಎಲ್ಲ ಮಕ್ಕಳಿಗೂ ಒಂದೇ ಥರ ಪಾಠ ಮಾಡಿರ್ತಾರೆ. ಆದರೆ ಅವರವ್ರ ಗ್ರಹಿಕೆ ಬೇರೆ ಆಗಿರುತ್ತೆ. ಯಾಕೆ ಅಂತಂದರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಆಯಿತು. ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನೊಂದು, ಆ ಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು, ಹೇಗೆ ಅದನ್ನು ಸಾಕಾರಗೊಳಿಸಬೇಕು ಅನ್ನೋದಕ್ಕೆ ಒಂದು ಜ್ಞಾನ ಬೇಕಾಗುತ್ತೆ ನಮಗೆ. ಹಾಗಾಗಿ ಅದನ್ನು ಜ್ಞಾನಶಕ್ತಿ ಅಂತ ಕರೀತಾರೆ. ಈ ಜ್ಞಾನಶಕ್ತಿಯೇ ಪ್ರಧಾನ. ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯಲ್ಲಿರ್ತಕ್ಕಂಥ ಇಚ್ಛಾ ಪೂರ್ತಿ ಮಾಡಬೇಕು ಅಂತಂದರೆ ಕಾರ್ಯ ಸಾಧನೆ ಮಾಡಬೇಕು. ಅದಕ್ಕೆ ಕ್ರಿಯಾಶಕ್ತಿ ಬೇಕು. ಆ ಕ್ರಿಯಾಶಕ್ತಿ ಯಾವ ರೀತಿ ಕ್ರಿಯೆ ಮಾಡಿದರೆ ನಮ್ಮ ಇಚ್ಛೆ ಪೂರ್ತಿ ಆಗುತ್ತೆ ಅಂತಕ್ಕಂಥ ಪರಿಪೂರ್ಣವಾದ ಜ್ಞಾನ ಇರಬೇಕು. ಹಾಗಾಗಿ ಜ್ಞಾನಶಕ್ತಿ ಇರಬೇಕು. ಭಗವಂತ ಅವನಲ್ಲಿ ಇಚ್ಛಾಶಕ್ತಿನೂ ಇದೆ, ಕ್ರಿಯಾಶಕ್ತಿನೂ ಇದೆ, ಜ್ಞಾನಶಕ್ತಿನೂ ಇದೆ. ಯಾರು ಈ ಮೂರು ಶಕ್ತಿ ಅವರಲ್ಲಿ ಅಡಕಾಗಿರುತ್ತೆ ಅವರಿಗೆ ಯಾವ ಕಾರ್ಯವೂ ದುಸ್ಸಾಧ್ಯ ಅಲ್ಲ. ಅವರು ಎಲ್ಲ ಕಾರ್ಯವನ್ನು ಮಾಡ್ತಾರೆ. ಆ ಎಲ್ಲ ಕಾರ್ಯವನ್ನು ಸಾಕಾರ ಮಾಡತಕ್ಕಂಥ ಶಕ್ತಿ ಆ ಪರಬ್ರಹ್ಮ ಶಕ್ತಿ, ಪರಮೇಶ್ವರ ಶಕ್ತಿ, ಆ ಪರಮಾತ್ಮನಿಗೆ ಮಾತ್ರ ಇರ್ತಕ್ಕಂಥದ್ದು ಅಂತ ಒಂದು. ಆ ಗುಣಗಳನ್ನು ಯಾರು ಬೆಳೆಸ್ಕೊಂಡು ಆ ರೀತಿ ಕಾರ್ಯಪ್ರವೃತ್ತರಾಗ್ತಾರೆ ಅವರು ಭಗವತ್ ಸ್ವರೂಪಿಗಳಾಗ್ತಾರೆ. ಅವ್ರು ಯಾರೇ ಆದ್ರೂ ಅವರು ಅದೇ ಸ್ವರೂಪ ಆಗ್ತಾರೆ. ಹಾಗಾಗಿ ಭಗವಂತ ಯಾವ ಥರ ಇದ್ದಾನೆ ಅಂತಂದರೆ, ನಾವು ಭಗವಂತ ಅಂದರೆ ಆ ಪರಬ್ರಹ್ಮ ವಸ್ತುವನ್ನು ನಾವು ನೋಡಲಿಕ್ಕಾಗಲ್ಲ, ಮುಟ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ದೇಹತ್ರಯಗಳಿಲ್ಲ, ಗುಣತ್ರಯಗಳಿಲ್ಲ, ಕಾಲತ್ರಯಗಳಿಲ್ಲ. ಇದಕ್ಕೆ ಅತೀತವಾಗಿರ್ತಕ್ಕಂಥ ಶಕ್ತಿ ಇದ್ದರೆ ಅದು ಮೂಲಾಧಾರದಲ್ಲಿದೆ ಮತ್ತು ಶಕ್ತಿತ್ರಯಾತ್ಮಕವಾಗಿದೆ ಅಂತ. ಭಗವಂತ ಶಕ್ತಿತ್ರಯಾತ್ಮಕವಾಗಿದ್ದಾನೆ ಅನ್ನೋದನ್ನು ಈ ಒಂದು ಮಂತ್ರ ಹೇಳುತ್ತೆ. ತ್ವಂ ಶಕ್ತಿತ್ರಯಾತ್ಮಕ. ಈ ಥರ ಶಕ್ತಿತ್ರಯಾತ್ಮಕನಾಗಿ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪವಾದ ಮಹಾಗಣಪತಿಯನ್ನು ಯಾರು ಉಪಾಸನೆ ಮಾಡ್ತಾರೆ ಅಂದರೆ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಮುಂದಿನ ಒಂದು ಶ್ಲೋಕ ಅದ್ಭುತವಾಗಿ, ತ್ವಾಂ ಅಂದರೆ ನಿನ್ನನ್ನು ಯೋಗಿಗಳು ಧ್ಯಾಯಂತಿ ಧ್ಯಾನಿಸ್ತಾರೆ, ನಿತ್ಯ. ಯೋಗಿಗಳು ಧ್ಯಾನ ಮಾಡಬೇಕಾದ್ರೆ ಚಕ್ರ ಭೇದನೆಯನ್ನು ಮಾಡಬೇಕು. ಮೊದಲು ಮೂಲಾಧಾರ ಚಕ್ರವನ್ನು, ಮೊದಲು ಬರ್ತಕ್ಕಂಥದ್ದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣಪತಿ. ಯಾರು ಮೂಲಾಧಾರ ಕ್ಷೇತ್ರ ಸ್ಥಿತನಾಗಿರ್ತಕ್ಕಂಥ ಆ ಗಣಪತಿಯನ್ನು ಉಪಾಸನೆ ಮಾಡ್ತಾರೆ ಅವರು ಯೋಗಿಗಳಾದವರು ಮೂಲಾಧಾರ ಚಕ್ರದಿಂದಲೇ, ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಕ್ರಮವಾಗಿ ಹಾಗೆ ಬರ್ತಾರೆ. ಮೂಲಾಧಾರ ಚಕ್ರ ಭೇದನೆ ಆಗಬೇಕಾದ್ರೆ ಅವರಿಗೆ ಗಣಪತಿಯ ಸಾಕ್ಷಾತ್ಕಾರ ಆಗತ್ತೆ. ಹಾಗಾಗಿ ಅಂಥವ್ರನ್ನ ಯೋಗಿಗಳು, ಅಂಥ ಯೋಗಿಗಳು ನಿನ್ನನ್ನು ಧ್ಯಾಯಂತೆ ನಿತ್ಯ ಮಾಡಲೇಬೇಕು. ಯೋಗದಲ್ಲೂ ಬಂದರೂ ಮೊದಲನೇ ಚಕ್ರ ಮೂಲಾಧಾರ ಚಕ್ರಕ್ಕೆ ಅಧಿಪತಿ. ಉಪಾಸನಾ ಕ್ರಮದಲ್ಲೂ ಯಾವ ದೇವತೆಗಳಿಗೆ ನಾವು ಉಪಾಸನೆ ಮಾಡಬೇಕಾದರೂ ಮೊದಲು ವಿಘ್ನ ವಿನಾಶಕನಾದ, ವಿಘ್ನ ನಿವಾರಕನಾದ ಆ ಮಹಾಗಣಪತಿಗೆ ನಮಸ್ಕಾರ ಮಾಡಿಬಿಟ್ಟು ಆ ಮಹಾಗಣಪತಿಗೆ ಮೊದಲನೇ ಪೂಜೆ ಸಲ್ಲಿಸಿ ಆಮೇಲೆ ಬೇರೆ ಇಷ್ಟ ದೇವತೆಗಳಿಗೆ ನಾವು ಪೂಜೆ ಸಲ್ಲಿಸ್ತೀವಿ. ಇದು ಉಪಾಸನಾ ಕ್ರಮದಲ್ಲೂ ಅದೇ ಪದ್ಧತಿ ಬಂದಿದೆ.
ಮುಖ್ಯವಾಗಿ ಇದು ಯೋಗ ಪದ್ಧತಿ. ಹಿಂದೆ ಎಲ್ಲ ಯೋಗಿಗಳಾಗಿದ್ದರು, ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡ್ತಾಯಿದ್ರು. ಇವಾಗ ಯೋಗಿಗಳ ಸಂಖ್ಯೆ ವಿರಳ ಆಗಿದೆ, ದುರ್ಲಭ ಆಗಿದೆ, ಬಹಳ ಕಡಿಮೆ ಆಗಿದೆ. ಆದರೆ ಅದನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ. ಹೋಗಲಿ, ಈ ಥರ ಬಾಹ್ಯ ಪೂಜೆನಾದರೂ ನೀವು ಮಾಡಿ ಅಂಥೇಳಿ ಉಪಾಸನೆಯಲ್ಲೂ ಗಣಪತಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಅಂದರೆ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ, ಅಂದರೆ ಯೋಗಿಗಳು ನಿರಂತರವಾಗಿ ನಿನ್ನ ಧ್ಯಾನದಲ್ಲಿ ಇರ್ತಾರೆ, ನಿತ್ಯ ನಿನ್ನ ಧ್ಯಾನ ಮಾಡ್ತಾರೆ. ಈ ಥರ ಇರ್ತಕ್ಕಂಥ ನೀನು ಯಾರು? ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ, ಯೋಗಿಗಳು ನಿತ್ಯ ಧ್ಯಾನ ಮಾಡ್ತಕ್ಕಂಥ ನೀನು ಯಾರಪ್ಪ ಅಂದರೆ, ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಯಾರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತೆ, ಅವರಲ್ಲಿ ಮತ್ತು ಬ್ರಹ್ಮನಲ್ಲಿ ಇರ್ತಕ್ಕಂಥ ಭೇದ ನಿವಾರಣೆಯಾಗಿ ಎಲ್ಲದರಲ್ಲೂ ಅಭೇದ ಉಂಟಾಗುತ್ತೆ. ಹಾಗಾಗಿ ಅವರು ಎಲ್ಲ ದೇವತೆಗಳಲ್ಲೂ ಏಕತೆಯನ್ನು ಕಾಣ್ತಾರೆ. ನಾವು ಗಣಪತಿ ಅಂತಕ್ಕಂಥದ್ದಕ್ಕೆ ನಿನ್ನೆ ದಿವಸ ಗಣಪತಿ ಅಂದರೆ ಅರ್ಥ ಏನಪ್ಪ ಅಂದರೆ, ಗಣ ಅಂದರೆ ಗಣಗಳು, ಸಂಖ್ಯೆಯಿಂದ ಕೂಡಿರ್ತಕ್ಕಂಥದ್ದು ಗಣಗಳು ಅನೇಕತ್ವವನ್ನು ಸೂಚಿಸುತ್ತೆ. ಆದರೆ ಪತಿ ಅಂದರೆ ಪತಿ ಒಡೆಯ ಒಬ್ಬನೇ, ಅವನು ಏಕತ್ವವನ್ನು ಸೂಚಿಸ್ತಾನೆ. ಅನೇಕತ್ವದಲ್ಲಿ ಏಕತ್ವವನ್ನು ತಿಳಿತಕ್ಕಂಥ ಒಂದು ವಿಷಯವೇ ಪರಬ್ರಹ್ಮ ಸ್ವರೂಪ, ಅದೇ ಗಣಪತಿ ಅಂತ. ಅನೇಕತ್ವದಲ್ಲಿ ಅಂದರೆ ದೇವತೆಗಳು ಮುಕ್ಕೋಟಿ ಅನೇಕ, ಆದರೆ ಆ ದೇವತೆಗಳೆಲ್ಲ ಇರ್ತಕ್ಕಂಥ ಒಡೆಯ ಅದು ಪರಬ್ರಹ್ಮ ವಸ್ತು ಮಾತ್ರ ಏಕ ಅಂತ. ಆ ಸ್ಥಿತಿ ಬಂದಾಗ ಏನಾಗುತ್ತೆ? ತ್ವಂ ಬ್ರಹ್ಮ, ನೀನು ಬ್ರಹ್ಮ, ಅವನೇ ಬ್ರಹ್ಮ, ಅದೇ ಬ್ರಹ್ಮ ಅಂತ ಗೊತ್ತಾಗುತ್ತೆ. ತ್ವಂ ವಿಷ್ಣು, ಸೃಷ್ಟಿಕರ್ತನಾದ ಬ್ರಹ್ಮನೂ ನೀನೇ, ಸ್ಥಿತಿಕರ್ತನಾದ ವಿಷ್ಣುವು ನೀನೇ. ತ್ವಂ ರುದ್ರ, ಕೊನೆಗೆ ಲಯಕರ್ತನಾದ ರುದ್ರನೂ ನೀನೇ. ತ್ವಂ ಇಂದ್ರ, ಎಲ್ಲ ದೇವತೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಆ ಇಂದ್ರನೂ ನೀನೇ. ತ್ವಂ ಇಂದ್ರ, ತ್ವಂ ಅಗ್ನಿ, ಆ ದೇವತೆಗಳಿಗೆ ಹವಿಸ್ಸನ್ನು ತೆಗೆದುಕೊಂಡು ಹೋಗ್ತಕ್ಕಂಥ, ನಾವು ದೇವತೆಗಳಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆಯನ್ನು ದೇವತೆಗೆ ಸಲ್ಲಿಸಿ ದೇವತೆಗಳಿಂದ ಕೊಡ್ತಕ್ಕಂಥ ವರವನ್ನು, ಪ್ರಸಾದವನ್ನು ನಮಗೆ ವಾಪಸ್ ಕೊಡ್ತಕ್ಕಂಥ ಆ ಅಗ್ನಿ ಸ್ವರೂಪನಾದ ಆ ವಾಹಕ, ಯೋಗವಾಹಕ ಅವನೇ ಅಗ್ನಿ. ಆ ಅಗ್ನಿ ಸ್ವರೂಪ ನೀನೇ. ಹಾಗಾಗಿ ತ್ವಂ ಅಗ್ನಿ, ತ್ವಂ ವಾಯು, ಪ್ರಾಣಾಧಿಪತಿಯಾಗಿರ್ತಕ್ಕಂಥ ಅಂದರೆ ಸಂಕಲ್ಪ ಶಕ್ತಿಯ ಅಧಿಪತಿಯಾಗಿರ್ತಕ್ಕಂಥ ಅಗ್ನಿಯು ನೀನೇ. ಪ್ರಾಣಶಕ್ತಿಗೆ ಅಧಿಪತಿಯಾಗಿರ್ತಕ್ಕಂಥ ಪ್ರಾಣಸ್ವರೂಪವಾದ ಪ್ರಾಣವಾಯುವು ನೀನೇ. ತ್ವಂ ವಾಯು, ತ್ವಂ ಸೂರ್ಯ, ಆ ತೇಜೋಮಂಡಲದಲ್ಲಿ ಪ್ರಕಾಶವಾಗಿರ್ತಕ್ಕಂಥ ಸೂರ್ಯ ಆತ್ಮ ಜಗತಸ್ತಸ್ತುತಶ್ಚ ಅಂತ ಹೇಳ್ತಾರೆ ಸೌರಸೂಕ್ತದಲ್ಲಿ. ಆ ಇಡೀ ಪ್ರಪಂಚಕ್ಕೆ, ಸೌರವ್ಯೂಹಕ್ಕೆ ಸೂರ್ಯ ಆತ್ಮದಂತೆ ಇದ್ದಾನೆ. ಆ ಸೌರಶಕ್ತಿಯಿಂದಲೇ ಇಡೀ ಸೌರಮಂಡಲ ಇದೆ. ನಮ್ಮ ಭೂಮಿನೂ ಅದರಲ್ಲಿದೆ, ನಮ್ಮ ಅಸ್ತಿತ್ವವೂ ಅದರಲ್ಲೇ ಇದೆ ಅಂತ. ಅದೇ ರೀತಿ ಈ ಕೋಟ್ಯಾನುಕೋಟಿ ನಕ್ಷತ್ರಪುಂಜಗಳು, ಆಕಾಶಕಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಮಸ್ತ ಬ್ರಹ್ಮಾಂಡಕ್ಕೆ ಒಂದು ಆತ್ಮಪ್ರಾಯನಾಗಿರ್ತಕ್ಕಂಥವನ್ನೇ ಪರಬ್ರಹ್ಮ ವಸ್ತು. ಅದು ಪರಬ್ರಹ್ಮ ತತ್ವ. ಆ ಪರಬ್ರಹ್ಮ ತತ್ವವೇ ಕೇಂದ್ರವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ತತ್ವ ಇಡೀ ಬ್ರಹ್ಮಾಂಡಕ್ಕೆ ಆತ್ಮಸ್ವರೂಪವಾದರೆ, ನಾವಿರ್ತಕ್ಕಂಥ ಸೌರಮಂಡಲದಲ್ಲಿರ್ತಕ್ಕಂಥ ಈ ಭೂಮಿಗೆ ಸೂರ್ಯನೇ ಆತ್ಮ. ಹಾಗಾಗಿ ತ್ವಂ ಸೂರ್ಯ, ತ್ವಂ ಚಂದ್ರಮಾ. ಬೆಳಗ್ಗೆ ಹೊತ್ತು ಸೂರ್ಯ ಬೆಳಕು ಕೊಡ್ತಾನೆ, ರಾತ್ರಿ ಹೊತ್ತು ಸೂರ್ಯನಿಂದ ಪ್ರತಿಫಲಿತವಾದ ಬೆಳಕನ್ನು ಚಂದ್ರ ಕೊಡ್ತಾನೆ. ಸೂರ್ಯ ಶಾಖ ಕೊಟ್ಟರೆ ಚಂದ್ರ ತಂಪನ್ನು ಕೊಡ್ತಾನೆ, ಸಸ್ಯಾಧಿಪ ಚಂದ್ರ. ಹಾಗಾಗಿ ಸೂರ್ಯ ಪ್ರಖರವಾಗಿ ಸುಡತಕ್ಕಂಥ ಲಕ್ಷಣವನ್ನು ಹೊಂದಿದರೆ ಅದನ್ನು ತನುಗೊಳಿಸ್ತಕ್ಕಂಥ, ತಂಪು ಮಾಡ್ತಕ್ಕಂಥ ಒಂದು ಬೆಳಕನ್ನು, ಬೆಳದಿಂಗಳನ್ನು ಚಂದ್ರ ಕೊಡ್ತಾನೆ. ಹಾಗಾಗಿ ತ್ವಂ ಚಂದ್ರ, ತ್ವಂ ಸೂರ್ಯ, ತ್ವಂ ಚಂದ್ರಮಾ, ತ್ವಂ ಬ್ರಹ್ಮ. ಮೊದಲಿಗೂ ತ್ವಂ ಬ್ರಹ್ಮ ಹೇಳಿದರು, ಕೊನೆಗೂ ತ್ವಂ ಬ್ರಹ್ಮ ಭೂರ್ಭುವಸ್ಸುವರೋಂ. ಇಲ್ಲಿ ಭೂಹು, ಭುವಃ, ಸುವಃ ಅಂತಕ್ಕಂಥ ಮೂರು ವ್ಯಾಹೃತಿಗಳು. ಆ ಮೂರು ವ್ಯಾಹೃತಿ ಸ್ವರೂಪನು ನೀನೇ ಅಂತ. ಅಥವಾ ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳು, ಮೂರು ಲೋಕಗಳು, ಲೋಕತ್ರಯಗಳು. ಚತುರ್ದಶ ಭುವನ ಲೋಕಗಳಲ್ಲಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ ಅಂತ ಮೂರು ಲೋಕಗಳಿದೆ. ಆ ಲೋಕತ್ರಯ ಸ್ವರೂಪನು ನೀನೇ. ಅಥವಾ ಭೂರ್ಭುವಸ್ಸುವ ಅಂತಕ್ಕಂಥ ವ್ಯಾಕೃತಿ ಸ್ವರೂಪನು ನೀನೇ
ಅಂತಕ್ಕಂಥದ್ದನ್ನ ಇಲ್ಲಿ ಕೊನೆಗೆ ಸಮನ್ವಯ ಮಾಡ್ತಾರೆ. ಅಂದರೆ ಈ 6 ಶ್ಲೋಕಗಳಲ್ಲಿ ಪರಬ್ರಹ್ಮಸ್ವರೂಪವಾದ ಆ ಪರಬ್ರಹ್ಮ ಸ್ವರೂಪವೇ ಗಣಪತಿ, ಅವನು ಸಮಷ್ಟಿಯಲ್ಲಿ ಬ್ರಹ್ಮಸ್ವರೂಪನಾಗಿದ್ದರೂ ನಮ್ಮ ದೇಹದಲ್ಲಿ ವ್ಯಷ್ಟಿಯಲ್ಲಿ ಆತ್ಮಸ್ವರೂಪನಾಗಿದ್ದಾನೆ. ಶರೀರದೊಳಗಡೆ ಆತ್ಮ ಯಾವ ರೀತಿ ಇರುತ್ತೆ ಹಾಗೆ ಬ್ರಹ್ಮಾಂಡದಲ್ಲಿ ಪರಬ್ರಹ್ಮ ವಸ್ತುವಾಗಿ ಇದ್ದಾನೆ. ಈ ಒಳಗಡೆ ಇರತಕ್ಕಂಥ ಆತ್ಮತತ್ವಕ್ಕೂ ಆ ಪರಮಾತ್ಮ ತತ್ವಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಅನ್ನೋದನ್ನು ಬಹಳ ಅದ್ಭುತವಾಗಿ ಈ 6 ಶ್ಲೋಕಗಳಲ್ಲಿ ಗಣಪತಿ ಅಥರ್ವ ಶೀರ್ಷದಲ್ಲಿ ಬಹಳ ಅದ್ಭುತವಾಗಿ ಬರುತ್ತೆ. ಇಲ್ಲಿ ಭೂರ್ಭುವಸ್ವಃ ಅಂತಕ್ಕಂಥದ್ದು ವ್ಯಾಹೃತಿ. ಈ ವ್ಯಾಹೃತಿಗೆ ಅರ್ಥ ನಾವು ನೋಡಬೇಕು ಅಂತಂದರೆ ತೈತ್ತರೀಯ ಉಪನಿಷತ್ತಲ್ಲಿ ಉಪನಿಷತ್ತಿನ ಮೊರೆ ಹೋಗಬೇಕು. ಅದರಲ್ಲಿ ಭೂರ್ಭುವಸ್ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯ. ಭೂರ್ಭುವಸ್ಸುವಃ ಅಂತಕ್ಕಂಥದ್ದು ಈ 3 ಏನಿದೆ ಇದನ್ನು ವ್ಯಾಹೃತಿಗಳು ಅಂತ ಕರೀತಾರೆ. ತಾಸಾಮಹಸ್ಮೈತಾಂ ಚತುರ್ಥಿ ಭೂರ್ಭುವಃ ಸುವಃ, ಆಮೇಲೆ ಮಹಃ ಬರುತ್ತೆ, ಮಹಾ ಅಂತಕ್ಕಂಥದ್ದು 4ನೇದು ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಭೂರ್ಭುವಸ್ಸುವಃ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಅಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ಭೂರಿತಿ ವಾ ಅಗ್ನಿ ಭುವ ಇತಿ ಭುವ ಇತಿ ಭೂರಿತಿ ವಾ ಅಗ್ನಿ ಭುವ ಇತಿ ವಾಯು ಸುವರಿತ್ಯಾದಿತ್ಯ. ಭೂ ಅಂದರೆ ಅಗ್ನಿ, ಭುವ ಅಂದರೆ ವಾಯು, ಸುವ ಅಂದರೆ ಆದಿತ್ಯ ಅಂತಕ್ಕಂಥದ್ದು. ಇನ್ನೊಂದು ಮುಂದುವರೆದು ಭೂರಿತಿ ಭಾರುಚಃ ಭುವ ಇತಿ ಸಾಮಾನಿ ಸುವರಿಚಿ ಯಜೂಗುಂಷಿ. ಭೂ ಅಂದರೆ ಋಗ್ವೇದ ಋಕ್ಮಂತ್ರಗಳು, ಭುವ ಅಂದರೆ ಸಾಮಾನಿ ಸಾಮವೇದ ಸಾಮಮಂತ್ರಗಳು, ಸುವರಿತಿ ಸುವಹ ಅಂದರೆ ಯಜಸ್ಸು ಯಜುರ್ವೇದ ಮಂತ್ರಗಳು ಅಂತಕ್ಕಂಥದ್ದು. ಆಮೇಲೆ ಭೂ ಅಂದರೆ ಓಂಕಾರದಲ್ಲಿ ಕರ್ತಕ್ಕಂಥ ಆಕಾರ, ಭುವ ಅಂದರೆ ಉಕಾರ, ಮಹ ಅಂದರೆ ಮಕಾರ. ಮತ್ತು ಭೂರಿತಿ ವೈ ಪ್ರಾಣಃ ಭುವ ಇತ್ಯಪಾನಃ ಸುವರಿತಿ ವ್ಯಾನಃ ಮಹ ಇತ್ಯನ್ನಂ. ಹಿಂಗೆ ಬರುತ್ತೆ. ಅಂದರೆ ಭೂ ಅಂದರೆ ಪ್ರಾಣ, ಭುವ ಅಂದರೆ ಅಪಾನ, ಸುವ ಅಂದರೆ ವ್ಯಾನ ಅಂತ. ಪಂಚಪ್ರಾಣಗಳಲ್ಲಿ 3 ಭೂರ್ಭುವಸ್ವಃ ಅಂತ. ಈ ರೀತಿ ವ್ಯಾಹೃತಿಯನ್ನು ತೈತ್ತರೀಯ ಉಪನಿಷತ್ತಲ್ಲಿ ವ್ಯಾಹೃತಿಗೆ ಅದರ ಅರ್ಥವ್ಯಾಪ್ತಿಯನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಇದೇ ಭೂರ್ಭುವಸ್ವವನ್ನೇ ನಾವು ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರದ ಜೊತೆಗೆ ವ್ಯಾಹೃತಿಯನ್ನು ಸೇರಿಸಿ ಹೇಳ್ತಕ್ಕಂಥದ್ದು ಪದ್ಧತಿ ಇದೆ. ಪ್ರತಿಯೊಬ್ಬರಿಗೂ ವ್ಯಾಹೃತಿಯನ್ನೊಳಗೊಂಡ ಗಾಯತ್ರಿಯನ್ನು ಉಪದೇಶ ಮಾಡಿರ್ತಾರೆ. ವ್ಯಾಹೃತಿಯನ್ನು ಮೊದಲು ಹೇಳಿ ನಂತರ ಆ ಗಾಯತ್ರಿ ಮಂತ್ರವನ್ನು ನಾವು ಪಠನೆ ಮಾಡ್ತೀವಿ. ಈ ವ್ಯಾಹೃತಿ ಸ್ವರೂಪ ಪರಬ್ರಹ್ಮ ಸ್ವರೂಪವೇ ಮಹಾಗಣಪತಿ ಅಂತ ತ್ವಂ ಬ್ರಹ್ಮ ಭೂರ್ಭುವಸ್ವರೋಂ ಹೇಳಬೇಕಾದ್ರೆ ತ್ವಂ ಬ್ರಹ್ಮಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾ ತ್ವಂ ಬ್ರಹ್ಮ ಭೂರ್ಭುವಸ್ವರೋಂ ಅಂತ ಬಿಡಿಸಿ ಹೇಳಬೇಕಾದ್ರೆ ತ್ವಂ ಬ್ರಹ್ಮ ತ್ವಂ ಇಂದ್ರ ತ್ವಂ ಅಗ್ನಿ ತ್ವಂ ವಾಯು ತ್ವಂ ಸೂರ್ಯ ತ್ವಂ ಚಂದ್ರಮಾ ತ್ವಂ ಬ್ರಹ್ಮ ಭೂರ್ಭುವಸ್ವರೋಂ ಅಂತ. ಇದು ಒಂದು ಗುಚ್ಛ. ಇಲ್ಲಿಂದ ಮುಂದಕ್ಕೆ ಈ ರೀತಿ ಪರಬ್ರಹ್ಮ ಸ್ವರೂಪವಾದ ಗಣಪತಿಯನ್ನು ಅನುಸಂಧಾನ ಮಾಡಬೇಕಾದ್ರೆ ಮಂತ್ರ ದೀಕ್ಷೆ ಪಡೆದ ಗುರುಗಳಿಂದ ಯಾವ ರೀತಿ ಅನುಸಂಧಾನ ಮಾಡಬೇಕು ಅಂತಕ್ಕಂಥದ್ದು, ಯಾವ ಮಂತ್ರವನ್ನು ನಾವು ಅನುಷ್ಠಾನ ಮಾಡಿದರೆ ಈ ಸ್ವರೂಪವಾದ ಗಣಪತಿ ನಮಗೆ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ಇನ್ನು ಮುಂದೆ ಮಂತ್ರ ರಹಸ್ಯ ಬರುತ್ತೆ, ಅದನ್ನು ನಾವು ನೋಡೋಣ. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂಸ್ತದನಂತರಂ ಅನುಸ್ವಾರ ಪರತರಃ ಅರ್ಧೇಂದುಲಸಿತಂ ದಾರೇಣ ರುದ್ಧಂ ಏತತ್ತವ ಮನಸ್ವರೂಪಂ. ಇಲ್ಲಿ ಮಂತ್ರಸ್ವರೂಪವನ್ನು ಹೇಳ್ತಾರೆ, ಆ ಗಣಪತಿಯ ಮನಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಜಗತ್ಸರ್ವಂ ದೈವಾಧೀನಂ ಮಂತ್ರಾಧೀನಂಚ ದೈವತ. ದೇವತೆಗಳ ಸ್ವರೂಪವೇ ಮಂತ್ರಸ್ವರೂಪ. ದೇವತೆಗಳಿಗೆ ದೇಹತ್ರಯ ಇಲ್ಲ, ಅವಸ್ಥಾತ್ರಯ ಇಲ್ಲ, ಕಾಲತ್ರಯ ಇಲ್ಲ, ಗುಣತ್ರಯ ಇಲ್ಲ. ಅದನ್ನೆಲ್ಲ ನಾವು ನೋಡಿದ್ದೀವಿ ಮೇಲೆ. ಆದರೆ ಅವನು ಶಕ್ತಿತ್ರಯಾತ್ಮಕನಾಗೇನೋ ಭಗವಂತ ಇದ್ದಾನೆ. ಶಕ್ತಿತ್ರಯಾತ್ಮಕನಾಗಿರ್ತಕ್ಕಂಥ ಗಣಪತಿ ಯಾವುದರಲ್ಲಿದ್ದಾನೆ ಅಂದರೆ
ದೇವತೆಗಳಿಗೆ ದೇಹವೇ ಮಂತ್ರ, ದೇಹ ಅಂತಕ್ಕಂಥದ್ದಿಲ್ಲ. ದೇವತೆಗಳು ಮಂತ್ರ ಸ್ವರೂಪವಾಗಿದ್ದಾರೆ. ಎಲ್ಲಿ ಮಂತ್ರ ಪುರಶ್ಚರಣೆ ಆಗುತ್ತೆ, ಎಲ್ಲಿ ಮಂತ್ರಾನುಸಂಧಾನ ಆಗುತ್ತೆ, ಆ ಮಂತ್ರದ ನಾದ ಕಂಪನ ಪ್ರಾಣಶಕ್ತಿ ಜೊತೆ ಸೇರಿ ಎಲ್ಲಿ ಬರುತ್ತೆ ಅಲ್ಲಿ ದೇವತಾ ಸಾನ್ನಿಧ್ಯ ಉಂಟಾಗತ್ತೆ. ಹಾಗಾಗಿ ದೇವತೆಗಳು ಎಲ್ಲಿದ್ದಾರೆ ಅಂದರೆ ಮಂತ್ರದಲ್ಲಿ ಇದ್ದಾರೆ ಅಂತ. ಹಾಗಾಗಿ ಆ ಮಂತ್ರಸ್ವರೂಪವನ್ನೇ ಗಣಪತಿಯ ಮನಸ್ವರೂಪ ಅಂತ. ಅದನ್ನು ಬಹಳ ಅದ್ಭುತವಾಗಿ ಇಲ್ಲಿ ವಿವರಣೆ ಕೊಡ್ತಾರೆ. ಇಲ್ಲಿ ಗಣಾದೀಂ ಪೂರ್ವಮುಚ್ಚಾರ್ಯ, ಆ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂತ, ಗಣಗಳನ್ನು, ಗಣ ಶಬ್ದ ಮೊದಲಿಗೆ ಬರುತ್ತೆ, ಆ ಗ ಅಂತ, ಗ ಪ್ಲಸ್ ಆ, ಗ ಗಮ್, ಗಮ್ ಅನ್ಬೇಕಾದ್ರೆ ಗು ಪ್ಲಸ್ ಆ ಪ್ಲಸ್ 0 ಗಮ್ ಅಂತ ಆಗುತ್ತೆ. ಆ ಗಮ್ ಗಣಪತಿ ಏನು ಮಾತು ಹೇಳಬೇಕಾದ್ರೆ ಆ ಗಮ್ ಗಕಾರ ಅಲ್ಲಿ ಆ ಗಣಗಳನ್ನು ಮೊದಲು ಹೇಳ್ತೀವಿ, ವರ್ಣಗಳನ್ನು ನಂತರ ಹೇಳ್ತೀವಿ. ಅದಾದ ಮೇಲೆ ಅನುಸ್ವಾರ ಬರುತ್ತೆ. ಅಂದರೆ ಗ ಪ್ಲಸ್ ಆ ಪ್ಲಸ್ 0. ಗ ಅಂತಕ್ಕಂಥದ್ದು ಗಣ, ಆ ಗಣಾದೀನ್ ಪೂರ್ವ ಮುಚ್ಚಾರ್ಯ ಮೊದಲು ಬರುತ್ತೆ. ಅದಾದಮೇಲೆ ವರ್ಣ ಬರುತ್ತೆ ಅಕಾರ, ಗ ಪ್ಲಸ್ ಆ ವರ್ಣಾದೀನ್ ತದನಂತರ. ಅದಾದಮೇಲೆ ಗ ಪ್ಲಸ್ ಆ ಪ್ಲಸ್ 0 ಬರುತ್ತೆ. ಅದು ಅನುಸ್ವಾರ ಪರತರಹ, ಅನುಸ್ವಾರ ಅದರ ನಂತರ ಬರುತ್ತೆ. ಅನುಸ್ವಾರ ಪರತರಹ. ಇದು ಯಾವ ಥರ ಇದೆ ಅಂದರೆ, ಸಂಸ್ಕೃತದಲ್ಲಿ ಗ ಅಂತ ಬರೆದ್ರೆ, ಗ ಅಂತ ಬರೆದ್ರೆ ಅದ್ರ ಮೇಲ್ಗಡೆ ಅರ್ಧ ಚಂದ್ರಾಕಾರ ಹಾಕಿ ಅದು ಚುಕ್ಕಿ ಇಡ್ತಾರೆ. ಅರ್ಧೇಂದು ಲಸಿತಂ, ಅರ್ಧ ಚಂದ್ರ ಬರೆದು ತಾರೇಣ ರುದ್ಧಂ, ಆ ಅರ್ಧ ಚಂದ್ರಾಕಾರದ ಮೇಲೆ ಒಂದು ಸ್ಟಾರ್, ಒಂದು ಚುಕ್ಕಿಯನ್ನು ಇಡ್ತಾರೆ. ಅದು ತಾರೇಣ, ತಾರ ಅಂದರೆ ನಕ್ಷತ್ರ ಉಪಾಧಿಯಲ್ಲಿ ಅದನ್ನು ಸಂಕೇತ ಬರೀತಕ್ಕಂಥದ್ದು. ತಾರೇಣ ರುದ್ಧಂ, ಅರ್ಧಚಂದ್ರಾಕೃತಿಯಿಂದ ಕೂಡಿದ ಅನುಸ್ವಾರ ಅಂತ. ತತ್ತವ ಮನಸ್ವರೂಪಂ, ಇದು ನಿನ್ನ ಮನಸ್ಸಿನ ಸ್ವರೂಪ ಅಂತ. ಗಮ್, ಇದು ನಿನ್ನ ಮಂತ್ರಸ್ವರೂಪ. ಇದು ಓಂ ಗಮ್ ಅಂತ ಹೇಳ್ತೀವಿ, ಓಂಕಾರದಿಂದ ಶೋಭಿತವಾಗಿದೆ. ಈ ಗಮ್ ಗಕಾರದ ಗಮ್ ಅಂತಕ್ಕಂಥ ಬೀಜಾಕ್ಷರವನ್ನು, ಆ ಸ್ವರೂಪವನ್ನು ಈ 7ನೇ ಮಂತ್ರದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನೇ 8ನೇ ಮಂತ್ರ, ಮುಂದಿನ 8ನೇ ಶ್ಲೋಕದಲ್ಲಿ ಅದನ್ನೇ ಮುಂದುವರೆದು ಹೇಳ್ತಾರೆ. ಗಕಾರ ಪೂರ್ವರು, ಈ ಥರ ಇರ್ತಕ್ಕಂಥ ಮಂತ್ರಸ್ವರೂಪ ಹೇಗೆ ಬರುತ್ತೆ? ಗಕಾರ ಪೂರ್ವರೂಪಂ, ಗಕಾರ ಮೊದಲು ಬರುತ್ತೆ, ಗ ವ್ಯಂಜನ ಅದು. ಅಕಾರೋ ಮಧ್ಯಮ ರೂಪಂ, ಗು ಆದ ತಕ್ಷಣ ಆ ಬರುತ್ತೆ, ಗ ಪ್ಲಸ್ ಆ. ಅಕಾರೋ ಮಧ್ಯಮ ರೂಪಂ, ಕ ಪ್ಲಸ್ ಆ ಪ್ಲಸ್ 0. ಅನುಸ್ವಾರಶ್ಚ ಅಂತ್ಯರು, ಅನುಸ್ವಾರಶ್ಚ ಅಂತ್ಯರೂಪಂ, ಕೊನೆಗೆ ಅನುಸ್ವಾರ ಬಂತು 0. ಬೀಜಾಕ್ಷರವನ್ನು ಪ್ರಕಟ ಮಾಡಬಾರ್ದು, ಗುರುಮುಖೇನ ಹೇಳಬಹುದು, ಹೇಳಿಸ್ಕೋಬೇಕು, ಅದು ಗುಪ್ತ ರಹಸ್ಯ ಇತ್ಯಾದಿ ಎಲ್ಲ ಹೇಳ್ತಾರೆ, ಅದು ಸರಿಯೇ. ಆದರೂ ಇಲ್ಲಿ ಗಣಪತಿ ಅಥರ್ವ ಶೀರ್ಷದಲ್ಲೇ ಜಗಜ್ಜಾಹಿರವಾಗಿ ಹೇಳಿದ್ದಾರೆ ಅಂತ ಹೇಳಿ ಇದನ್ನು ಕೇಳಿಕೊಂಡು ಯಾರೂ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಅದನ್ನ ಗುರುಮುಖೇನ ಉಪದೇಶ ಪಡೆದೇ ಮಾಡಬೇಕು. ಸ್ತೋತ್ರವಾಗಿ, ಮಂತ್ರವಾಗಿ, ಈ ಮಂತ್ರ ಏನು ಅಥರ್ವ ಶೀರ್ಷ ಇದೆ, ಅಥರ್ವ ಶೀರ್ಷ ಪಠನೆ ಮಾಡ್ಬೋದು. ಮಂತ್ರೋಪಾದಿಯಲ್ಲಿ ಹೇಳ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಆದರೆ ಅದನ್ನು ಗುರುಮುಖೇನ ಉಪದೇಶ ಪಡೆದೇ ಅನುಷ್ಠಾನ ಮಾಡಬೇಕು. ಗಕಾರ ಪೂರ್ವರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚಾಂತ್ಯ ರೂಪಂ. ಇದಾದ ಮೇಲೆ ಬಿಂದು ಬಂತು, ಬಿಂದುರುತ್ತರ ರೂಪಂ, ಒಂದು ಚುಕ್ಕಿ ಇಡ್ತಾರೆ ಮೇಲ್ಗಡೆ, ಅನುಸ್ವಾರ ಸ್ವನ್ ಚುಕ್ಕಿ, ಅದು ಬಿಂದುರುತ್ತ. ಅದೇ ಅರ್ಧೇಂದು ಲಸಿತಂ ತಾರೇಣ ರುದ್ಧಂ ಅಂತ ಹೇಳಿದರೆ ಇಲ್ಲಿ ಬಿಂದುರುತ್ತರ ರೂಪಂ ಅಂದರೆ ಇಲ್ಲಿ ಗಕಾರ ಆದಿರೂಪ, ಅಕಾರ ಮಧ್ಯಮ ರೂಪ, ಅನುಸ್ವಾರ ಅಂತ್ಯರೂಪ, ಮತ್ತು ಬಿಂದು ಅರ್ಧಚಂದ್ರಾಕೃತಿಯ ಚಿಹ್ನೆ ಇದೆಯಲ್ಲ, ಅರ್ಧೇಂದು ಲಸಿತಂ ತಾರೇಣ ರುದ್ಧಂ, ಆ ಬಿಂದು ಅಂತಿಮ ರೂಪವಾಗಿದೆ. ಇದು ಒಟ್ಟು ಆ ಗಮ್ ಅಂತಕ್ಕಂಥ ಮಂತ್ರ ಬೀಜಾಕ್ಷರ, ಆ ಗಮ್ ಅಂತಕ್ಕಂಥ ಮಂತ್ರ, ಅದರಿಂದ ಹೊರಡ್ತಕ್ಕಂಥ ನಾದ ಶಬ್ದ ಇದೆಯಲ್ಲ, ಅದು ನಾದ ಸಂಧಾನಂ. ಗಮ್ ಅಂತ ಗಮ್ ಅಂದಾಗ ಏನು ನಾದ ಬರುತ್ತೆ ಅದಕ್ಕೆ ಸಂಧಾನ ನಾದ ಅಂತ ಕರೀತಾರೆ, ನಾದ ಸಂಧಾನಂ. ಅದರಿಂದ ಆ ಗಮ್ ಬೀಜಾಕ್ಷರದಂತಕ್ಕಂಥ ಬರ್ತಕ್ಕಂಥ ಶಬ್ದಕ್ಕೆ ನಾದ ಸಂಧಾನಂ. ಸಗಂಹಿತಾ ಸಂಧಿಹಿ, ಅದಕ್ಕೆ ವ್ಯಾಕರಣದಲ್ಲಿ ಸಗಂಹಿತಾ ಸಂಧಿ ಅಂತ ಕರೀತಾರೆ. ಹಾಗಾದರೆ ಇದೆಲ್ಲ ಏನಿದು
ಸ ಈಶಾ ಗಣೇಶ ವಿದ್ಯಾ. ಇದೇ ಗಣೇಶ ವಿದ್ಯೆ. ಇದೇ ಗಣೇಶ ವಿದ್ಯಾ. ಗಣೇಶ ವಿದ್ಯೆ ಅಂದರೆ ಬರೀ ಇಷ್ಟೇ, ಅಂದರೆ ಅಷ್ಟು ಸರಳ ಅಂತಲ್ಲ. ಆ ಗಮ್ಮ ಬೀಜಾಕ್ಷರವೇ ಪ್ರಧಾನ. ಇದರಲ್ಲಿರ್ತಕ್ಕಂಥ ಗಮ್ ಅಂತಕ್ಕಂಥ ಬೀಜಾಕ್ಷರವೇ ಪ್ರಧಾನವಾಗಿರ್ತಕ್ಕಂಥದ್ದು. ಆ ಬೀಜಾಕ್ಷರ ಸ್ವರೂಪ ಏನು, ಅದು ಯಾವ ರೀತಿ ಶಬ್ದ ಬರುತ್ತೆ, ಅದು ಯಾವ ಸಂಧಿಯಲ್ಲಿದೆ ಇತ್ಯಾದಿ ಅದರ ವಿಶೇಷಣವನ್ನು ಈ ಒಂದು ಶ್ಲೋಕದಲ್ಲಿ ಬಹಳ ಅದ್ಭುತವಾಗಿ ಸೈಷಾ ಗಣೇಶ ವಿದ್ಯೆ. ಹಾಗಾದರೆ ಇದನ್ನು ಎಲ್ಲ ಈ ಒಂದು ಮಂತ್ರ ಸ್ವರೂಪವನ್ನು ಕಂಡುಕೊಂಡಿರ್ತಕ್ಕಂಥ ದ್ರಾಷ್ಟಾರ ಯಾರು? ಗಾಯತ್ರಿಯ ವಿಶ್ವಾಮಿತ್ರ ಋಷಿ. ಗಾಯತ್ರಿ ಛಂದಸ್ಸಲ್ಲಿ ಸವಿತೃ ಮಂತ್ರವನ್ನು ಮೊಟ್ಟ ಮೊದಲನೇ ಬಾರಿಗೆ ಅಳವಡಿಸಿದಂಥ ಮಹಾನ್ ಋಷಿ, ಸಪ್ತರ್ಷಿಗಳಲ್ಲಿ ಮಹಾನ್ ಋಷಿ ವಿಶ್ವಾಮಿತ್ರ. ಅವನು ಬ್ರಹ್ಮರ್ಷಿ ಆಗ್ತಾನೆ, ದೇವರ್ಷಿಯಾಗಿ ಬ್ರಹ್ಮರ್ಷಿಯಾಗಿ ಇರ್ತಕ್ಕಂಥ ಋಷಿ. ಅವನು ಗಾಯತ್ರಿ ವಿಶ್ವಾಮಿತ್ರ ಋಷಿಗಳು ನಮಗೆ ಗಾಯತ್ರಿ ಮಂತ್ರವನ್ನು ಕರುಣಿಸಿದರು. ಇಲ್ಲಿ ಅಥರ್ವ ಶೀರ್ಷಪ್ರಾಯವಾಗಿರ್ತಕ್ಕಂಥ, ಅಥರ್ವಣ ವೇದಕ್ಕೆ ಶೀರ್ಷಪ್ರಾಯವಾಗಿರ್ತಕ್ಕಂಥ ಈ ಗಣೇಶ ಅಥರ್ವ ಶೀರ್ಷದಲ್ಲಿ ಈ ಮೇಲೆ ಹೇಳಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವಾದ ಗಣಪತಿಯನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದರೆ ಈ ಮಂತ್ರಾನುಸಂಧಾನ ಮಾಡಬೇಕು. ಈ ಮಂತ್ರವನ್ನು ನಮಗೆ ಕೊಟ್ಟಂಥ ಋಷಿ ಅವನನ್ನು ನಾವು ಸ್ಮರಿಸಲೇಬೇಕು. ಅವನ ಕಾರುಣ್ಯದಿಂದ ನಮಗೆ ಇದು ಸಿಕ್ಕಿದೆ. ಹಾಗಾಗಿ ಅವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಹಾಗಾಗಿ ಯಾವುದೇ ಒಂದು ಮಂತ್ರ ಅದು ಯಾವ ಋಷಿಗಳಿಂದ ದರ್ಶನವಾಗಿದೆ, ಅದರ ದರ್ಶನ ಮಾಡಿ ನಮಗೆ ಅದನ್ನು ಕರುಣಿಸಿದ್ದಾರೆ, ಅವರಿಗೆ ನಾವು ನಮನವನ್ನು ಸಲ್ಲಿಸಬೇಕು. ಹಾಗಾಗಿ ಗಣಕ ಋಷಿ, ಆ ಗಣಕ ಅಂತಕ್ಕಂಥ ಋಷಿ, ಆ ಗಣಕ ಋಷಿಯಿಂದ ಈ ಒಂದು ಮಂತ್ರ ಆವಿಷ್ಕಾರಗೊಂಡಿದೆ. ಹಾಗಾದರೆ ಇದು ಯಾವ ಛಂದಸ್ಸಲ್ಲಿದೆ? ಪ್ರತಿಯೊಂದು ಮಂತ್ರವೂ ಒಂದು ಛಂದಸ್ಸನ್ನು ಒಳಗೊಂಡಿದೆ. ಮಂತ್ರ ಅಕ್ಷರ ಬೀಜಾಕ್ಷರಗಳಿಂದ ಕೂಡಿದೆ. ಬೀಜಾಕ್ಷರಗಳಿಂದ ಕೂಡಿರತಕ್ಕಂಥದ್ದು ಮಂತ್ರ. ಬೀಜಾಕ್ಷರಗಳಿಂದ ಕೂಡಿರತಕ್ಕಂಥದ್ದು ಮಂತ್ರಗಳು ಪದಗಳಿಂದ ನಿರ್ಮಾಣ ಆಗಿದೆ. ಪದಗಳ ಗುಚ್ಛ, ಅದಕ್ಕೆ ಅಲಂಕಾರ ಅಂತ ಕರೀತಾರೆ. ಅದರಲ್ಲಿ ಅಲಂಕಾರನ ಛಂದಸ್ಸಲ್ಲಿ ಅಳವಡಿಸಿರ್ತಾರೆ. ಆ ಛಂದಸ್ಸಿಗೆ ಒಂದೊಂದು ಹೆಸರಿರುತ್ತೆ. ಆ ಛಂದಸ್ಸಿಗೆ ಒಂದೊಂದು ಛಂದಾದಿ ದೇವತೆ ಇರುತ್ತೆ. ನಾವು ಯಾವ ಸವಿತ್ರ ಮಂತ್ರವನ್ನು ನಾವು ಗಾಯತ್ರಿ ಮಂತ್ರ ಅಂತ ಕರಿತೀವಿ, ಅದು ಗಾಯತ್ರಿ ಛಂದಸ್ಸಲ್ಲಿದೆ. ಆ ಗಾಯತ್ರಿ ಛಂದಸ್ಸುಗಳಿಗೆಲ್ಲ ಮಾತೆ. ಹಾಗಾಗಿ ಅದರ ನಂತರ ಈ ಸವಿತೃ ಮಂತ್ರವನ್ನು ವಿಶ್ವಾಮಿತ್ರ ಋಷಿ ಕರುಣಿಸಿದ ನಂತರ ಅನೇಕ ದೇವತಾ ಮಂತ್ರಗಳನ್ನು ಗಾಯತ್ರಿ ಛಂದಸ್ಸಿನಲ್ಲಿ ಅಳವಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಗಾಯತ್ರಿ ಛಂದಸಾಂ ಮಾತೆ ಅಂತ ಎಲ್ಲ ಛಂದಸ್ಸುಗಳಿಗೆ ಮಾತೃಸ್ವರೂಪಿಣಿಯಾಗಿ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥದ್ದು ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸು ಯಾವಾಗಲೂ ತ್ರಿಪದ 24 ಅಕ್ಷರ